ಹಾಯ್ ಹಲೋ ನಮಸ್ತೆ ಕರ್ನಾಟಕ. ನಾನು ನಿಮ್ಮನೆ ಮಗಳು ಪ್ರೇಮ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಅವ್ರಿಗೆ ಮೊದಲೇ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಕಮೆಂಟ್ಸ್ ಕೊಡಿ. ಸೊ ನಾವು ಹೊರಟಿರೋಂಥ ಜಾಗ ಬಂದ್ಬಿಟ್ಟು ಉಡುಪಿ. ಸೊ ಉಡುಪಿಲಿ ಎಲ್ಲಿ ಹೋಗ್ತೀವಿ ಅಂತ ಹೇಳಿ ಹೋಗ್ತಾ ದಾರಿಲಿ ತೋರಿಸ್ತೀನಿ ಬನ್ನಿ. ನಾವು ಟ್ರೈನಲ್ಲಿ ಹೋಗಬೇಕಾದ್ರೆ ಅಲ್ಲಿ ನನ್ನ ಮಗ ಎಷ್ಟು ಕಿತಾಪತಿ ಮಾಡ್ದ ನೋಡಿ. ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಮುಚ್ಚಿಕೊಂಡ, ಮತ್ತೆ ತುಂಬ ಹಿಂಸೆ ಕೊಟ್ಟ. ಹೋಗೋ ಬರೋರಿಗೆಲ್ಲ ಎಷ್ಟು ಟಾರ್ಚರ್ ಕೊಡ್ತಿದ್ದಾನೆ ನೋಡಿ. ಒಂದು ನಿಮಿಷ ಸುಮ್ಮನೆ ಇರೋದಿಲ್ಲ. ಇಬ್ಬರು ಮಕ್ಕಳು ಹಾಗೇ, ಆದರೆ ಅದರಲ್ಲೂ ಇವನು ಇದ್ದಿದ್ದು ಜಾಸ್ತಿ. ಇವನು ನೋಡಿ ಅವನು ಚಿಕ್ಕೋನು ನೋಡಿ, ಅವನು ಬಂದ. ಹಾಗಿದ್ರೆ ಬನ್ನಿ, ಈಗ ನಾವು ಹೊರಡ್ತಾ ಇರೋ ಜಾಗ ಸೀತಾ ನದಿ ನೇಚರ್ ಕ್ಯಾಂಪು ಉಡುಪಿಯಲ್ಲಿದೆ. ಸೊ ಅಲ್ಲಿ ಏನೇನಿದೆ, ಹೇಗಿದೆ, ಹೇಗೆಲ್ಲ ಇದೆ ಅವೆಲ್ಲ ನಾವು ವಿಡಿಯೋ ಮಾಡಿ ತೋರಿಸ್ತೀನಿ. ಬನ್ನಿ ನಮ್ಮ ಜೊತೆ. ನೇಚರ್ ಅಂತೂ ತುಂಬಾ ಚೆನ್ನಾಗಿದೆ, ತುಂಬ ಖುಷಿ ಆಯಿತು ನೋಡಿ. ಸೊ ಈ ಥರ ಪ್ಲೇಸ್ ಅಂದರೆ ನನಗೆ ತುಂಬ ಇಷ್ಟ, ಹಾಗಾಗಿ ಈ ಥರ ಪ್ಲೇಸ್ ಹೋಗೋದಕ್ಕೆ ತುಂಬಾ ಇಷ್ಟಪಡ್ತೀನಿ. ಈಗ ನಾವು ರೂಮ್ ಪ್ರವೇಶ ಮಾಡೋಣ, ಬನ್ನಿ ರೂಮ್ ಟೂರ್ ಮಾಡೋಣ. ಸೊ ಇದು ಎಂಟ್ರೆನ್ಸಲ್ಲಿ. ಸೊ 3 ಬೆಡ್ ಇರೋಂಥ ಪ್ಲೇಸು, ಯಾಕಂದರೆ ಮಕ್ಕಳಿರೋದಿಲ್ಲ. ನಾನಂತೂ ಮಿರರ್ ನೋಡಿದ ತಕ್ಷಣ ಅಲ್ಲೊಂದು ವಿಡಿಯೋ ಸ್ಟಾರ್ಟು ನೋಡಿ. ಇವರು ಬಂದಿದ್ದೆ ಕೈಕಾಲು ಮಕ್ಕ ತೊಳ್ಕೊಂಡು ಫ್ರೆಶ್ ಆಗಿ ಬಿತ್ಕೊಂಬಿಟ್ರು. ಯಾಕಂದರೆ ಅಲ್ಲಿ ತುಂಬ ಬಿಸಿಲು, ಇಲ್ಲಿ ಬಿಸಿಲೇ ತಡೆಯೋಕ್ಕಾಗಲ್ಲ, ಅಂದರೆ ಅಲ್ಲಂತೂ ತುಂಬ ಬಿಸಿಲು. ಸೊ ಇದು ವಾಶ್ರೂಮ್ ಹೀಗಿದೆ, ತುಂಬ ಸ್ಪೇಸ್ ಇದೆ, ಚೆನ್ನಾಗಿದೆ. ಎಲ್ಲ ಬಂದರು ಆಟ ಆಡೋದಕ್ಕೆ. ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ, ಊಟ ಮುಗಿಸ್ಕೊಂಡು ಆಮೇಲೆ ಆಟ ಆಡೋದಕ್ಕೆ ಬಂದು, ಅದಾದಮೇಲೆ ನಾವೊಂದು ಪ್ಲೇಸ್ಗೆ ಹೋಗ್ತೀವಿ. ಆ ಪ್ಲೇಸ್ ತೋರಿಸ್ತೀನಿ ಬನ್ನಿ. ನಿಮಗೆ ಈ ಪ್ಲೇಸ್ ಯಾವುದು ಅಂತ ಗೊತ್ತಿದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಸೊ ಯಾವ ಪ್ಲೇಸು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ, ಓಕೆನಾ. ಇಲ್ಲೆಲ್ಲ ಸುತ್ತಲೂ, ಅಂದರೆ ನಾವು ಬಿಸಿಲು ಟೈಮಲ್ಲಿ ಹೋದಾಗ ನೀರು ಸ್ವಲ್ಪ ಕಮ್ಮಿನೇ ಇರೋದು. ಬಿಸಿಲು ಟೈಮಲ್ಲಿ ಬೇಸಿಗೆಲಿ ಹೋಗೋಕ್ಕಾಗಲ್ಲ, ಆ ಟೈಮಲ್ಲಿ ನೋಡೋದಕ್ಕೆ ಅಷ್ಟು ಲುಕ್ ಆಗಿರಲ್ಲ, ಯಾಕಂದರೆ ನೀರು ಕಮ್ಮಿ ಇರುತ್ತೆ. ಸ್ವಲ್ಪ ಹೊತ್ತು ನೀರಲ್ಲಿ, ಯಾಕಂದರೆ ಕಲ್ಲು ಮೇಲೆ ಕಾಲಿಟ್ಟಾಗ ಬಿಸಿ ಬಿಸಿ ಆಗ್ತಿತ್ತು. ಸೊ ಹಾಗಾಗಿ ನೀರಲ್ಲಿ ಆಟ ಆಡ್ತಾ, ಅದಾದಮೇಲೆ ಅಲ್ಲೇ ಪಕ್ಕದಲ್ಲಿರುವಂಥ ಪ್ಲೇಸಲ್ಲಿ ನಾವು ವಿಡಿಯೋ ಶೂಟ್ ಮಾಡಿದ್ವಿ. ಸೊ ಹೀಗಿದೆ ಆ ಪ್ಲೇಸು, ತುಂಬಾ ಚೆನ್ನಾಗಿದೆ. ಏನಂದರೆ ಒಂದು ಪ್ರಾಬ್ಲಮ್ ಏನಂದರೆ ಜಾಸ್ತಿ ಬಿಸಿಲಿದೆ ಅಲ್ಲಿ. ಬಿಸಿಲು ನಮಗೆ ಇಲ್ಲಿ ಬೆಂಗಳೂರಲ್ಲಿದ್ದು ಈ ಬಿಸಿಲೇ ತಡ್ಕೊಳಕ್ಕಾಗಲ್ಲ ಅಂತೀವಿ. ಸೊ ಅಲ್ಲೋದ್ರೆ ಅಂತೂ ಸಿಕ್ಕಾಪಟ್ಟೆ ಸೆಕೆಗಂತೂ ಇರೋದಕ್ಕಾಗಲ್ಲ, ಅಷ್ಟು ಬಿಸಿಲಿರುತ್ತೆ. ಸೊ ಹೇಗಿದೆ ಈ ಪ್ಲೇಸು ಕಮೆಂಟ್ ಮಾಡಿ ತಿಳಿಸಿ. ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗು ರೆಡಿಯಾಗಿ ನಾವು ಹೋಗಿದ್ದೆ ಮಾಲ್ಪೆ ಬೀಚ್ಗೆ. ಸೊ ಅಲ್ಲಿ ತುಂಬಾ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ತುಂಬ ಜನ ಬಂದಿದ್ದರು, ತುಂಬ ಚೆನ್ನಾಗಿತ್ತು. ನಾನು, ನನ್ನ ಮಕ್ಕಳು ಎಲ್ಲರೂ ಖುಷಿಯಿಂದ, ನನ್ನ ತಮ್ಮನೇ ಅಂತ ಎಲ್ಲರೂ ಬಂದಿದ್ದರು. ಹೇಗೆ ಎಂಜಾಯ್ ಮಾಡ್ತಿದ್ವಿ ನೋಡಿ. ಆಡ್ತಾ ಆಡ್ತಾ ನನಗೊಂದು ಹುಚ್ಚು.
ಹಾಗೆಯೇ ವಿಡಿಯೋ ಮಾಡೋದು. ಅದು ಪೋಸ್ಟ್ ಮಾಡ್ತೀನೋ ಬಿಡ್ತೀನೋ, ಒಟ್ಟಿನಲ್ಲಿ ವಿಡಿಯೋ ಮಾಡ್ಕೊತೀನಿ. ಅದೊಂಥರ ಖುಷಿ ನನಗೆ. ನನ್ನನ್ನು ನಾನು ನೋಡ್ಕೊಳ್ಳೋದ್ರಲ್ಲಿ ತುಂಬಾ ಖುಷಿ ಇರುತ್ತೆ. ಸೊ ಹಾಗಾಗಿ ಇದೊಂದು ವೀಡಿಯೋ ಇರಲಿ ಅಂತ ಹೇಳಿ ಹಾಗೆ ವಿಡಿಯೋ ಮಾಡಿದೆ. ಹಾಗೆ ಎಲ್ಲ ಮುಗಿಸ್ಕೊಂಡು ಹೋಗಬೇಕಾದ್ರೆ ಇವರಿಬ್ಬರು ನೋಡಿ ಹೇಗೆ ಆಡಿಕೊಂಡು ಕುಣಿದಾಡಿಕೊಂಡು ಅವ್ರಿಗೂ ತುಂಬ ಖುಷಿ. ಸ್ಕೂಲು ಮನೆ ಅಂತಲೇ ಇರ್ತಾರೆ. ಸೊ ಹೊರಗಡೆ ಕರ್ಕೊಂಡು ಹೋದಾಗ ಅವ್ರಿಗೂ ತುಂಬ ಖುಷಿ ಆಗುತ್ತೆ. ಹಾಗಾಗಿ ನಾವು ಕರ್ಕೊಂಡು ಹೋದ್ವಿ. ತುಂಬ ಚೆನ್ನಾಗಿತ್ತು. ಇದು ನೈಟು ಮಲ್ಪೆ ಬೀಚ್ ಎಲ್ಲ ಮುಗಿಸ್ಕೊಂಡ್ಬಂದು ಸ್ವಲ್ಪ ರೆಸ್ಟ್ ಮಾಡಿ ಆದಮೇಲೆ ಊಟಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಿದ್ವಿ. ಸೊ ಕತ್ಲೆಯಲ್ಲಿ ಹೀಗೆ ಕಾಣುತ್ತೆ. ನಮ್ಮದು ಕ್ಯಾಮ್ರಾ ಅಷ್ಟು ನನ್ನ ಐಫೋನು ಆ ಥರದ ಫೋನಲ್ಲ ನಮ್ಮದು ನಾರ್ಮಲ್ ಸ್ಮಾರ್ಟ್ಫೋನ್ ಅಷ್ಟೇ. ಹಾಗಾಗಿ ಈ ಥರ ವಿಡಿಯೋ ಕಾಣಿಸ್ತಿದೆ. ಸೊ ಹೀಗಿರುತ್ತೆ. ನಾವು ಊಟಕ್ಕೆ ಅಂತ ಹೇಳಿ ಹೋಗ್ತಿದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಆದಮೇಲೆ ನನ್ನ ಮಕ್ಕಳು ಸುಮ್ಮನೆ ಇರ್ತವ, ಬಂದಿದ್ದೆ ಒದ್ದಾಡಿ ಕಿತ್ತಾಡ್ತಾ ಇದ್ದಾವೆ ನೋಡಿ. ನೋಡಿ ವಿಡಿಯೋ ಮಾಡಿದ ತಕ್ಷಣ ಇವ್ರ ರಿಯಾಕ್ಷನ್ನು ಇಷ್ಟೊತ್ತು ಕಿತ್ತಾಡ್ತಾ ಇರ್ತಾರೆ, ಹಾಗೆ ಸೈಲೆಂಟ್ ಆಗ್ಬಿಡ್ತಾರೆ. ಇಬ್ಬರು ಚೆನ್ನಾಗಿ ಜಗಳ ಆಡಿ ಸುಸ್ತಾಗಿ ಸುಮ್ಮನೆ ತೆಪ್ಪಗೆ ಮಲ್ಕೊಂಬಿಟ್ರು. ನನಗಂತೂ ಇವ್ರು ಹಿಡಿಯೋ ಅಷ್ಟರಲ್ಲಿ ಸಾಕಾಗುತ್ತೆ. ನಾನು ಸುಸ್ತಾಗಿ ರೆಸ್ಟ್ ಮಾಡೋಣ ಅಂತ ಮಲಗುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗು ಫುಲ್ ಕ್ಯಾಂಪ್ ತೋರ್ಸೋಣ ಅಂತ ಹೇಳಿ ನಾ ಅಲ್ಲಿಂದ ಹೊರಟೆ. ಬನ್ನಿ ಹಾಗಿದ್ರೆ. ನಾವು ಮಕ್ಕಳ ಜೊತೆ ಮಕ್ಕಳಾಗಿ ಆಟ ಆಡ್ತಿದ್ವಿ. ತುಂಬಾ ಖುಷಿ ಆಯಿತು. ಅವ್ರ ಖುಷಿಯಲ್ಲಿ ನಮ್ಮ ಖುಷಿ ಕಂಡ್ವಿ. ಆಟ ಎಲ್ಲ ಮುಗಿದ್ಮೇಲೆ ಹಾಗೆ ಒಂದು ವಾಕ್ ಬರೋಣ ಅಂತ ಹೇಳಿ ಸುತ್ತಲೂ ನೋಡೋಕೆ ಹೊರಟ್ವಿ. ಜಾಗ ಅಂತೂ ತುಂಬಾ ಚೆನ್ನಾಗಿದೆ. ತುಂಬ ಅಂದರೆ ಹೇಳೋದಕ್ಕಾಗಲ್ಲ, ಅಷ್ಟು ಗಿಡ ಮರಗಳು ತುಂಬಿಕೊಂಡಿರೋಂಥ ಜಾಗ. ಆದರೆ ಬೇಸಿಗೆ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಸೆಕೆ ಇರುತ್ತೆ. ಇಷ್ಟು ಗಿಡ ಮರ ಇದ್ರೂ ಒಂಚೂರು ಗಾಳಿಗೆ ಅಲ್ಲಾಡ್ತಾ ಇಲ್ಲ ನೋಡಿ. ಒಂಚೂರು ಗಾಳಿ ಇಲ್ಲ, ಆ ಎಲೆ ಕೂಡ ಅಲ್ಲಾಡ್ತಾ ಇಲ್ಲ, ಹಾಗಿದೆ ಸೆಕೆಯಲ್ಲಿ. ಸೊ ಹಾಗಾಗಿ ತುಂಬ ಖುಷಿ ಆಯಿತು. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಅದೊಂದು ಸೆಕೆ ಅನ್ನೋದೊಂದು ಬಿಟ್ಟರೆ ಇನ್ನೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಅಲ್ಲಿ ಫುಡ್ಡಲ್ಲಿ ಮೇಯ್ನು ಫಿಶ್ ಫ್ರೈ. ಸೊ ಅದಂತೂ ತುಂಬ ಚೆನ್ನಾಗಿದೆ.
ಚೆನ್ನಾಗಿ ಹೋಗ್ತಿತ್ತು. ನಾನು ವೀಡಿಯೋನೇ ಮಾಡ್ತಾ ಇದ್ದೀನಿ ಅಂದ್ಕೊಂಡು ಇಟ್ಕೊಂಡಿದ್ದೀನಿ. ಸುತ್ತಾಡ್ಕೊಂಡು ಬಂದಮೇಲೆ ಹಾಗೆ ಅಲ್ಲಿ ಆಫೀಸ್ ಹತ್ರ ಒಂದು ರೂಮಲ್ಲಿ ಸ್ಪೆಷಲ್ ರೂಮ್ ಅಂತ ಒಂದಿತ್ತು. ಸೊ ಹಾಗಾಗಿ ಅಲ್ಲಿ ಬಿಡಿಸಿದಂತಹ ಚಿತ್ರಗಳು, ಫೋಟೋಸ್ಗಳು ಇದನ್ನೆಲ್ಲ ನೋಡಿದೆ. ತುಂಬ ಚೆನ್ನಾಗಿತ್ತು. ಸೊ ಅದು ಆ ಬೆಡ್ಡು, ಹಾಗೆ ಇಲ್ಲಿ ಒಂದು ಚಿತ್ರ ಬಿಡಿಸಿದ್ದೆ ನೋಡಿ, ಅದು ಕೂಡ ಚೆನ್ನಾಗಿದೆ. ಸುತ್ತಲೂ ಏನೇನಿದೆ ಅಂತ ಹೇಳಿ ಹಾಗೇ ಒಂದು ರೌಂಡ್ ಹಾಕ್ಕೊಂಡು ನೋಡಿಕೊಂಡು ನಾವು ಬಂದ್ವಿ. ಹಾಗೆ ಅಲ್ಲೊಂದು ಮಿರರ್ ಇತ್ತು. ಸೊ ಆ ಮಿರರಲ್ಲಿ ನಾನೊಂದು ವಿಡಿಯೋ ಕೂಡ ಮಾಡಿಕೊಂಡೆ. ಅದಾದಮೇಲೆ ಮತ್ತಿನ್ನೇನೋ ರೂಮ್ ನೋಡೋಣ ಅಂತ ಹೇಳಿ ಇನ್ನೊಂದು ಪಕ್ಕದ ರೂಮ್ಗೆ ಹೋದ್ವಿ. ಸೊ ಅದಾದ ತಕ್ಷಣ ರಿಟರ್ನ್ ವಾಪಸ್ ರೂಮ್ಗೆ ಅಂತ ಹೇಳಿ ಹೊಂಟ್ವಿ. ರೂಮ್ ಬಂದಿದ್ದಾಗ ಇಲ್ಲೊಂದು ಯಾವುದೋ ಪಕ್ಷಿದು ಏನೋ ಗೊತ್ತಿಲ್ಲ, ಒಂದು ಮರಿ ಪಾಪ ಗೂಡಿಂದ ಕೆಳಗಡೆ ಬಿದ್ದಿತ್ತು. ಎಷ್ಟೇ ಪ್ರಯತ್ನ ಪಟ್ಟರೂ ಅದು ಬದುಕೋಕ್ಕಾಗಿಲ್ಲ. ಆಲ್ರೆಡಿ ತುಂಬ ಇರುವೆಗಳೆಲ್ಲ ಮುತ್ಕೊಂಡು ಅದು ಫುಲ್ಲು ಒಂಥರ ಉಸಿರು ನಿಂತೋಗಿದ್ದಂಗೆ ಆಗಿತ್ತು. ಪಾಪ ಅದಕ್ಕೆ ಸ್ವಲ್ಪ ಸ್ವಲ್ಪ ಇದಾಗ್ತಿತ್ತು. ಓಕೆ ಗೈಸ್, ನೆಕ್ಸ್ಟ್ ಇದ್ರ ಪಾರ್ಟ್ 2 ಬರುತ್ತೆ, ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.